ಮೂರ್ಖತನ. ಬಸಯ್ಯ ಎಂಬುವನು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ದ. ಆತನಿಗೆ ಜಾಣತನ ಕಡಿಮೆಯಾದರೂ ಒಳ್ಳೆಯ ಮನಸ್ಸಿನವನಾಗಿದ್ದ. ಆದರೆ ಆತನ ಮೂರ್ಖತನದ ಕತೆಗಳು ಊರಿನಾದ್ಯಂತ ಹರಡಿ ಜನರಿಗೆ ನಗುವಿನ ಒಡವೆಯಾಗಿದ್ದವು. ಬಸಯ್ಯನ ಗಾಡಿಯ ಕತೆ. ಒಂದು ದಿನ ಬಸಯ್ಯ ತನ್ನ ಗಾಡಿಯ ಮೇಲೆ ಒಂದು ದೊಡ್ಡ ಜೋಳದ ಗುಂಡೆಯನ್ನು ಕಟ್ಟಿಕೊಂಡು ಸಮೀಪದ ಊರಿಗೆ ಮಾರಾಟಕ್ಕೆ ಹೊರಟ. ದಾರಿಯಲ್ಲಿ ಗಾಡಿಯ ಚಕ್ರವೊಂದು ಮಣ್ಣಿನ ಗುಂಡಿಯಲ್ಲಿ ಸಿಕ್ಕಿಕೊಂಡಿತು. ಬಸಯ್ಯ ಗಾಡಿಯನ್ನು ಎಳೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಕದಲಿಲ್ಲ. ಕೊನೆಗೆ ಒಬ್ಬ ಹಾದಿಹೋಗುವವನು, ಬಸಯ್ಯ, ಗಾಡಿಯ ಚಕ್ರದ ಕೆಳಗೆ ಕಲ್ಲು ಇಡು, ಆಗ ಗಾಡಿ ಸುಲಭವಾಗಿ ಹೊರಬರುತ್ತದೆ ಎಂದು ಸಲಹೆ ನೀಡಿದ. ಬಸಯ್ಯ ತಲೆ ಕೆರೆದುಕೊಂಡು, ನಿನ್ನ ಸಲಹೆ ಒಳ್ಳೆಯದೇ, ಆದರೆ ಕಲ್ಲನ್ನು ಎಲ್ಲಿ ಇಡಬೇಕು? ಚಕ್ರದ ಮೇಲೆಯೇ ಇಡಲಿ, ಆಗ ಗಾಡಿ ಹಗುರವಾಗುತ್ತದೆ ಎಂದು ಹೇಳಿ ದೊಡ್ಡ ಕಲ್ಲೊಂದನ್ನು ಚಕ್ರದ ಮೇಲೆ ಇಟ್ಟ. ಜನರು ಇದನ್ನು ಕಂಡು ನಕ್ಕರೆ. ಬಸಯ್ಯ ತಾನೇ ಒಂದು ದೊಡ್ಡ ಆವಿಷ್ಕಾರ ಮಾಡಿದವನಂತೆ ತಲೆಯಾಡಿಸಿದ. ಕೋಳಿಯನ್ನು ಕಾಯಲು ಕೋತಿ. ಒಮ್ಮೆ ಬಸಯ್ಯನಿಗೆ ತನ್ನ ಕೋಳಿಗಳನ್ನು ಕಾಯಲು ಒಬ್ಬ ಸಹಾಯಕ ಬೇಕಾಯಿತು. ಆತನಿಗೆ ಯಾರೂ ಸಿಗದಿದ್ದಾಗ ಒಂದು ಕೋತಿಯನ್ನು ತಂದು, ನೀನು ನನ್ನ ಕೋಳಿಗಳನ್ನು ಕಾಯಬೇಕು, ಯಾರಾದರೂ ಕದಿಯಲು ಬಂದರೆ ಕೂಗು ಎಂದು ಆದೇಶಿಸಿದ. ಕೋತಿಯಾದರೋ ಕೋಳಿಗಳನ್ನು ಕಂಡು ಗಾಬರಿಯಾಗಿ ಒಂದನ್ನು ಕದ್ದು ಓಡಿಹೋಯಿತು. ಬಸಯ್ಯ ಮನೆಗೆ ಬಂದು ತನ್ನ ಕೋಳಿಗಳ ಸಂಖ್ಯೆ ಕಡಿಮೆಯಾಗಿರುವುದನ್ನು ಕಂಡು, ಅಯ್ಯೋ, ಕೋತಿಯೇ ಕಳ್ಳನಂತೆ ಕೆಲಸ ಮಾಡಿತು ಎಂದು ಗೊಣಗಿದ. ಆದರೆ ಊರಿನ ಜನರಿಗೆ ಇದು ಕೇಳಿ ನಗು ತಡೆಯಲಾಗಲಿಲ್ಲ. ಬಸಯ್ಯ, ಕೋತಿಗೆ ಕಾವಲು ಕೊಡುವ ಜಾಣತನ ನಿನಗೆ ಎಲ್ಲಿಂದ ಬಂತು ಎಂದು ಕೇಳಿದರೆ, ಕೋತಿಗಳು ಚುರುಕಾಗಿರುತ್ತವೆ, ಅವು ಒಳ್ಳೆಯ ಕಾವಲುಗಾರ ಆಗುತ್ತವೆ ಎಂದು ಯೋಚಿಸಿದೆ ಎಂದು ಗಂಭೀರವಾಗಿ ಉತ್ತರಿಸಿದ. ಗಾಳಿಯನ್ನು ಕಟ್ಟಿಡುವ ಕನಸು. ಒಂದು ದಿನ ಬಸಯ್ಯ ತನ್ನ ಸ್ನೇಹಿತನೊಂದಿಗೆ, ಗಾಳಿಯನ್ನು ಕಟ್ಟಿಟ್ಟರೆ ಎಷ್ಟು ಒಳ್ಳೆಯದು, ಬೇಕಾದಾಗ ತೆಗೆದು ಗಾಳಿ ಮಾಡಿಕೊಳ್ಳಬಹುದು ಎಂದ. ಸ್ನೇಹಿತ ಇದನ್ನು ಕೇಳಿ, ಗಾಳಿಯನ್ನು ಕಟ್ಟುವುದು ಹೇಗೆ ಸಾಧ್ಯ ಎಂದು ಕೇಳಿದ. ಬಸಯ್ಯ ತಕ್ಷಣ ಒಂದು ದೊಡ್ಡ ಚೀಲವನ್ನು ತಂದು ಅದನ್ನು ಗಾಳಿಯಲ್ಲಿ ಓಡಾಡಿಸಿ, ನೋಡು, ಗಾಳಿಯನ್ನು ಈಗ ಕಟ್ಟಿಟ್ಟೆ ಎಂದು ಘೋಷಿಸಿದ. ಆದರೆ ಚೀಲ ಖಾಲಿಯಾಗಿರುವುದನ್ನು ಕಂಡು ಜನರು ಒಬ್ಬರಿಗೊಬ್ಬರು ಕಣ್ಣು ಹೊಡೆದು ನಕ್ಕರು. ಬಸಯ್ಯ ತನ್ನ ಚೀಲವನ್ನು ತೆಗೆದುಕೊಂಡು, ನೀವೇನೇ ಓಡಾಡಿಸಿದರೂ ನಾನು ಗಾಳಿಯನ್ನು ಕಟ್ಟಿಟ್ಟಿದ್ದೇನೆ ಎಂದು ಹೇಳುತ್ತಾ ಮನೆಗೆ ಹೊರಟ. ಬಸಯ್ಯನ ಗಿಡದ ಜಾಣತನ. ಒಮ್ಮೆ ಬಸಯ್ಯ ತನ್ನ ತೋಟದಲ್ಲಿ ಒಂದು ತೆಂಗಿನ ಗಿಡ ನೆಟ್ಟ. ಆದರೆ ಗಿಡ ಬೆಳೆಯದಿದ್ದಾಗ ಆತ ತನ್ನ ನೆರೆಯವರಿಗೆ, ನಾನು ಗಿಡವನ್ನು ತಲೆಕೆಳಗಾಗಿ ನೆಟ್ಟೆ, ಆಗ ಮರದ ಮೇಲೆ ತೆಂಗಿನಕಾಯಿಗಳು ತೂಗಾಡುವುದಿಲ್ಲ, ನೆಲದ ಮೇಲೆ ಬೆಳೆಯುತ್ತವೆ ಎಂದ. ಜನರು ಇದನ್ನು ಕೇಳಿ ಒಬ್ಬರಿಗೊಬ್ಬರು ಮುಗುಳ್ನಕ್ಕರು. ಒಬ್ಬ ಜಾಣ ರೈತ, ಬಸಯ್ಯ ಗಿಡವನ್ನು ತಲೆಕೆಳಗಾಗಿ ನೆಡಲು ಯಾರಾದರೂ ಹೇಳಿದರಾ ಎಂದು ಕೇಳಿದ. ಬಸಯ್ಯ, ಯಾರೂ ಹೇಳಲಿಲ್ಲ, ಆದರೆ ನಾನೇ ಯೋಚಿಸಿದೆ, ಇದು ಹೊಸ ವಿಧಾನ ಎಂದು ಗಂಭೀರವಾಗಿ ಉತ್ತರಿಸಿದ. ಆದರೆ ಗಿಡವನ್ನು ಸರಿಯಾಗಿ ನೆಟ್ಟಾಗ ಮಾತ್ರ ಅದು ಬೆಳೆಯಿತು ಎಂಬುದನ್ನು ಆತ ಕೊನೆಗೆ ಕಲಿತ. ಬಸಯ್ಯನ ದೊಡ್ಡ ಯೋಜನೆ. ಒಂದು ಸಲ ಬಸಯ್ಯ ಊರಿನ ಜಾತ್ರೆಗೆ ತನ್ನ ಒಂಟೆಯನ್ನು ಮಾರಾಟಕ್ಕೆ ಕರೆದುಕೊಂಡು ಹೋದ. ಆದರೆ ಯಾರೂ ಒಂಟೆಯನ್ನು ಕೊಂಡಿಲ್ಲ. ಬಸಯ್ಯ ಯೋಚಿಸಿ, ನಾನು ಒಂಟೆಯನ್ನು ಉಚಿತವಾಗಿ ಕೊಡುತ್ತೇನೆ, ಆದರೆ ಒಂಟೆಯ ಒಡವೆಯನ್ನು ಕೊಂಡವನಿಗೆ ಹಣ ಕೊಡಬೇಕು ಎಂದು ಘೋಷಿಸಿದ. ಜನರು ಇದನ್ನು ಕೇಳಿ ಗೊಂದಲಕ್ಕೊಳಗಾದರು. ಒಬ್ಬ ವ್ಯಾಪಾರಿ, ಬಸಯ್ಯ, ಒಂಟೆ ಉಚಿತವಾಗಿದ್ದರೆ ಒಡವೆಗೆ ಯಾಕೆ ಹಣ ಕೊಡಬೇಕು ಎಂದು ಕೇಳಿದ. ಬಸಯ್ಯ, ಒಂಟೆಯ ಒಡವೆ ಚಿನ್ನದ್ದು, ಅದಕ್ಕೆ ಹಣ ಕೊಡಬೇಕು ಎಂದ. ಆದರೆ ಒಡವೆ ಕೇವಲ ಕಬ್ಬಿಣದ್ದಾಗಿತ್ತು. ಜನರು ಇದನ್ನು ಕೇಳಿ ನಗುವಿನಿಂದ ಕಣ್ಣೀರು ಸುರಿಸಿದರು. ಬಸಯ್ಯನಿಂದ ಕಲಿಕೆ. ಬಸಯ್ಯನ ಮೂರ್ಖತನದ ಕತೆಗಳು ಊರಿನ ಜನರಿಗೆ ನಗುವಿನ ವಿಷಯವಾದರೂ ಆತನ ಒಳ್ಳೆಯ ಮನಸ್ಸು ಮತ್ತು ಸರಳತೆ ಎಲ್ಲರಿಗೂ ಇಷ್ಟವಾಗಿತ್ತು. ಆತನ ಕತೆಗಳು ಜಾಣತನದಿಂದ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ, ಆದರೆ ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸಗಳು ಕೆಲವೊಮ್ಮೆ ತಪ್ಪಾದರೂ ಮನ್ನಣೆಗೆ ಒಳಗಾಗುತ್ತವೆ ಎಂಬುದನ್ನು ಕಲಿಸುತ್ತವೆ.